ಈ ವಿಡಿಯೋ ಮೂಲಕ ತಮಗೆ ತಿಳಿಸುವುದೇನೆಂದರೆ ಬಹಳಷ್ಟು ಜನ ಫೋಟೋ ಕ್ಯಾಪ್ಚರ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ಏನು ಮಾಡ್ಬೇಕು ರೀ, ಸೆಟ್ಟಿಂಗ್ಸ್ಗೆ ಹೋಗ್ಬೇಕು. ಈಗ ಆಲ್ರೆಡಿ ನಾನು ಹೇಳಿದ್ದೆ, ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಸೆಟ್ಟಿಂಗ್ಸ್ಗೆ ಹೋಗ್ಬೇಕು. ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಆ್ಯಪ್ಸ್ ಅಂತ ಇರುತ್ತೆ, ನಾನು ತೋರಿಸ್ತೀನಿ ನೋಡಿರಿ ಈಗ. ಫಸ್ಟ್ ಸೆಟ್ಟಿಂಗ್ಸ್ಗೆ ಹೋಗ್ಬೇಕು. ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಆ್ಯಪ್ಸ್ ಅಂತ ಇರುತ್ತೆ. ಆ್ಯಪ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಒಂದೊಂದು ಮೊಬೈಲಲ್ಲಿ ಆ್ಯಪ್ಸ್ ಅಂತ ಅಷ್ಟೇ ಇರುತ್ತೆ. ಇಲ್ಲಿ ಆ್ಯಪ್ ಲಿಸ್ಟ್ ಕ್ಲಿಕ್ ಮಾಡಿರಿ. ಆ್ಯಪ್ ಲಿಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಪೋಷನ್ ಟ್ರ್ಯಾಕರ್ ಅಂತ ಬರುತ್ತೆ, ಅದನ್ನ ಓಪನ್ ಮಾಡಿರಿ. ಇಲ್ಲಿ ಪೋಷನ್ ಟ್ರ್ಯಾಕರ್ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡಿರಿ. ಇಲ್ಲಿ ಪರ್ಮಿಷನ್ಸ್ ಅಂತ ಇರುತ್ತೆ, ಅದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಓಕೆ, ಎಲ್ಲ 3 ಆಪ್ಷನ್ ಕರೆಕ್ಟ್ ಅದಾವೆ. ಇಲ್ಲೇನೈತ್ರಿ, ರಿಮೂವ್ ಪರ್ಮಿಷನ್ ಇಫ್ ಆ್ಯಪ್ ಈಸ್ ನಾಟ್ ಯೂಸ್ಡ್ ಅಂತ ಐತ್ಲ, ಅದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಅದನ್ನು ಆಫ್ ಮಾಡಿರಿ. ಇನ್ನೊಂದು ಸಲ ಹೇಳ್ತಾಯಿದ್ದೀನಿ ನೋಡಿರಿ. 1 2 3 4 5 6 6ನೇ ಆಪ್ಷನ್, ಇದನ್ನು ಆಫ್ ಮಾಡಿಬಿಡ್ರಿ. ಆಟೋಮೆಟಿಕಲಿ ಬಂದುಬಿಡ್ತದೆ, ಫೋಟೋ ಕ್ಯಾಪ್ಚರ್ ಆಗುತ್ತೆ. ಆಮೇಲೆ ಲೊಕೇಶನ್ ಆನ್ ಇಡ್ರಿ, ಆಮೇಲೆ ನೆಟ್ ಆನ್ ಇಡ್ರಿ. ಆದರೆ ಎಲ್ಲನೂ ಕ್ಯಾಮ್ರಾನು ಅಲೋ ಇರಬೇಕು, ಲೊಕೇಶನು ಅಲೋ ಇರಬೇಕು, ನೆಕ್ಸ್ಟ್ ಸ್ಟೋರೇಜ್ನೂ ಅಲೋ ಇರಬೇಕು. ಒಂದೊಂದರಲ್ಲಿ ಸ್ಟೋರೇಜ್ ಮೀಡಿಯಾ ಫೋಟೋಸ್ ಅಂತ ಬರುತ್ತೆ. ಓಕೆ, ಇದು ಮಾತ್ರ ನೆನ್ಪಿಟ್ಕೋರಿ, ಇದನ್ನು ಆಫ್ ಮಾಡಬೇಕು. ಓಕೆ, ಈ ರೀತಿ ಮಾಡಿ ಫೋಟೋ ಕ್ಲಿಕ್ ಮಾಡಿರಿ, ಬರುತ್ತೆ.